ನನಗಿರುವಂಥ ಮಾಹಿತಿ ಪ್ರಕಾರ ರೈಟ್ ಇರ್ಬೋದು, ರಾಂಗ್ ಇರಬಹುದು. ಬಹುಶಃ ಕಾಂಗ್ರೆಸ್ ಅವ್ರಿಗೆ ಇದು ಕೊನೆ ಸಮಾವೇಶ ಅಂತೇಳಿ ನಾನು ತಿಳ್ಕೊಂಡಿನಿ, ಸಾಧನಾ ಸಮಾವೇಶ ಅಲ್ಲ. ಬಹುಶಃ ನಡೀತಾ ಇಲ್ಲ. ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಅವಧಿ ಪ್ರಕಾರ, ಅವರು ಕಮಿಟ್ಮೆಂಟ್ ಅಗ್ರಿಮೆಂಟ್ಗಳ ಪ್ರಕಾರ ಬಹುಶಃ ನವೆಂಬರ್ ತಿಂಗಳಲ್ಲೇ ಅವ್ರ ಅವಧಿ ಮುಗ್ದೋಗ್ತದೆ. ನಾವು ಯಾವ ತಿಂಗಳದಲ್ಲಿ ಇದೀವಿ ಇವಾಗ? ಮೇ. ಇನ್ನು ಎಷ್ಟು ದಿನ ಉಳಿತಪ್ಪ? 4 ತಿಂಗಳು ಉಳಿತು. ಈ 4 ತಿಂಗಳಲ್ಲಿ ಅವ್ರ ಅವಧಿಯಲ್ಲಿ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗ್ತಾ ಇದೆ. ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ಟೈಮಲ್ಲಿ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇದು ಕೊನೆಯದಾಗಿ ಸಾಧನಾ ಸಮಾವೇಶ ಆಗಬಹುದು. ಕೊಟ್ಟ ಮಾತಿನಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಳ್ಕೊಂತಾರ ಉಳಿತಾರ ಇಲ್ಲೋ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಕೆಡ್ಡಗಳನ್ನು ತೋಡಬೇಕಾಗಿತ್ತು, ಎಲ್ಲೆಲ್ಲಿ ಕುಂಡಿಗಳು ತೋಡಬೇಕಾಗಿತ್ತು, ಎಲ್ಲವನ್ನು ಕೂಡ ತೋಡಂಥ ಕೆಲಸ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಳಾಗಬೇಕು. ಬಹುಶಃ ನಾನು ಹೇಳೋದಿಷ್ಟೇ, ಅವರು ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ನಾಳೆ. ಬಹುಶಃ ಬಹಳ ಸಂತೋಷ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ನಾನು ಅವ್ರಿಗೆ ಸವಾಲನ್ನು ಆಗ್ತಾ ಇದ್ದೀನಿ. ಅವರು ನಾಳೆ ಘೋಷಣೆ ಮಾಡಬೇಕು. ಏನು ಘೋಷಣೆ ಮಾಡಬೇಕು? 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಬೇಕು. ಯಾಕಂದ್ರೆ ಇವತ್ತು ಅವ್ರು ಘಂಟಾಘೋಷವಾಗಿ ಅವ್ರು ಘೋಷಣೆ ಮಾಡಿದ್ರೆ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಾಗುವಂಥ ಕೆಲಸ ಆಗುತ್ತೆ.